ವಿಶ್ವಂ ಒಂದೇ ಜಗದ್ಗುರು ಹರಿಃ ಓಂ. ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ವೆಲ್ಕಮ್ ಟು ರಿಚ್ ವರ್ಲ್ಡ್. ವೆಲ್ಕಮ್ ಟು ಯೂನಿವರ್ಸ್. ಸೊ ನನ್ನ ಹೆಸರು ಅಂಜನಿ. ಇವತ್ತು ನಾವು ಒಂದು ಜನರಲ್ ಆಗಿ ನಿಮ್ಮ ಲವ್ ರಿಲೇಶನ್ಶಿಪ್ ಬ್ರೇಕಪ್ನ ಬಗ್ಗೆ, ಅಥವಾ ನೀವು ಕನ್ಫ್ಯೂಷನಲ್ಲಿ ಇರ್ಬೋದು, ನಾನು ಸರಿಯಾದ ವ್ಯಕ್ತಿನ ಚೂಸ್ ಮಾಡಿದ್ದೀನ, ನಾನು ಮತ್ತೆ ದಾರಿ ತಪ್ಪಿದ್ದೀನ, ಮತ್ತೆ ನನಗೆ ಅದೇ ನೋವು ಬರುತ್ತಾ, ಓಕೆನಾ? ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು, ನಿಮ್ಮ ಲೈಫ್ ಫ್ಯೂಚರ್ ಮುಂದೆ ಏನಾಗ್ಬೋದು ಅಂತ ಪ್ರತಿಯೊಂದನ್ನು ನಾವಿವತ್ತು ಟ್ಯಾರೋಟ್ ಗೈಡೆನ್ಸ್ ಮೂಲಕ ನೋಡ್ಬೋದಾಗಿರುತ್ತೆ. ಓಕೆ, ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ, ಓಕೆನಾ? ನಿಮ್ಮ ಲೈಫ್ ಆ ವ್ಯಕ್ತಿಯ ಜೊತೆ ಹೇಗಿರುತ್ತೆ ಅಂತ ನಾವಿವತ್ತು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ 2 ಕಾರ್ಡ್ಸ್ ಕಲೆಕ್ಟ್ ಆಗಿದೆ, ಓಕೆನಾ? ಸೊ 1 ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಓಕೆನಾ? ನಿಮಗೆ ಯಾವುದು ತುಂಬ ಇಂಟ್ರೆಸ್ಟ್ ಆಗಿ ಅನ್ನಿಸ್ತಿದೆ ಆ ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಲೈಫ್ ಹೇಗಿರುತ್ತೆ ನಿಮ್ಮ ಪರ್ಸನ್ ಜೊತೆ, ಓಕೆನಾ? ಸೊ ಈಗ ನಿಮ್ಮ ಪರ್ಸನ್ ಹೇಗಾದರೂ ಇರಲಿ, ಓಕೆನಾ, ಅವ್ರನ್ನ ಹೀಲ್ ಮಾಡ್ಕೊಳ್ಳೋ ಅಂತಹ ಒಂದು ಸೈಂಟಿಫಿಕ್ ಆಗಿ ಅವ್ರನ್ನ ಹೀಲ್ ಮಾಡ್ಕೊಳ್ಳೋ ಅಂತಹ 7 ಡೇಸ್ ಒಂದು ಕ್ಲಾಸಸ್ ಆಗ್ಬೋದು, ಸೆಷನ್ ಆಗ್ಬೋದು, ಅಥವಾ ಒಂದು ಮೀಟಿಂಗ್ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ನಾವೆಲ್ಲ ಜೂಮ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿ, ಓಕೆನಾ, ಅದಕ್ಕೆ ಸೊಲ್ಯೂಷನ್ನ ಹುಡ್ಕೋಣ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಕ್ಲಾಸ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ, ಓಕೆನಾ? ಟ್ಯಾರೋಟ್ ಗೈಡೆನ್ಸ್ ಬೇಕು ಅಂದರೆ ರೀಡಿಂಗ್ ಬೇಕು ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ. ನಿಮ್ಮ ಲೈಫ್ ಪ್ರಾಬ್ಲಮ್ ಈ ಜನ್ಮಕ್ಕೆ ಕ್ಲಿಯರ್ ಆಗಬೇಕು, ಲವ್ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು, ಓಕೆನಾ? ನಿಮ್ಮ ಪ್ರೀತಿ ನಿಮ್ದಾಗಬೇಕು, ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು ಅಂದರೆ, ಓಕೆನಾ, 7 ಡೇಸ್ ಮ್ಯಾಜಿಕಲ್ ರಿಲೇಷನ್ಶಿಪ್ ಕ್ಲಾಸ್ಗೆ ಜಾಯಿನ್ ಆಗಿ. ಓಕೆ, ಸೊ ಎಲ್ಲರೂ ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಎಸ್, ನೋಡೋಣ ಫಸ್ಟ್ ಕಾರ್ಡ್ ಏನು ಬಂದಿದೆ. ಸೊ ನೈಟ್ ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ, ಓಕೆನಾ? ಅಂದರೆ ಆ ವ್ಯಕ್ತಿ ಭಾವನೆಗಳು ಹೇಗಿದೆ ಅಂದರೆ, ಅವ್ರಿಗೆ ನೀವು ಬೇಕು, ಓಕೆನಾ? ಅವರ ಲೈಫ್ ಇದುವರೆಗೂ ಏನಿತ್ತು ಅವರ ಲೈಫಲ್ಲಿ, ಅವರ ಮನೆ, ಊರು, ಕೆರಿಯರ್, ಅವರ ಫ್ಯಾಮಿಲಿ, ಅದು ಬೇಕು. ಎರಡೆರಡು ಮನಸ್ಥಿತಿಯಲ್ಲಿದ್ದಾರೆ ಅವರು, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಸಂಪೂರ್ಣವಾಗಿ ದ್ವೇಷಿಸ್ತಾ ಇಲ್ಲ, ನಿಮ್ಮ ಸಂಪೂರ್ಣವಾಗಿ ತ್ಯಜಿಸ್ತಾ ಇಲ್ಲ ಇಲ್ಲಿ ಅವರು, ಓಕೆನಾ? ನೀವು ಬೇಕು, ಅವರ ಫ್ಯಾಮಿಲಿ ಬೇಕು, ಅವರ ಲೈಫು ಬೇಕು, ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅವರು. ಇಲ್ಲಿ ನೋಡಿ ಚಾರಿಟ್ ರಿವರ್ಸ್ ಬಂದಿದೆ. ಅಗೇನ್ 2 ಅನಿಮಲ್ಸ್ ಇದಾವೆ ಇಲ್ಲಿ, ರಥ ಮೇಲೆ ವ್ಯಕ್ತಿ ಬರುವಂತದ್ದು, ಓಕೆನಾ? ಕನ್ಫ್ಯೂಷನ್, ಬ್ಲಾಕ್ ಅಂಡ್ ವೈಟ್, ಸಬ್ ಕಾನ್ಶಿಯಸ್ ಕಾನ್ಶಿಯಸ್ ಬ್ರೈನ್ ನ ಮಧ್ಯೆ ಕನ್ಫ್ಯೂಷನ್ ಇದೆ ಆ ವ್ಯಕ್ತಿಗೆ, ಓಕೆನಾ? ಸೊ ನಿಮ್ಗೂ ಆ ವ್ಯಕ್ತಿಯ ಸಂಬಂಧ 2 ಆಫ್ ಕಪ್ಸ್ ಇಲ್ಲಿ ನೋಡಿ, ಅವರಿಗೆ ನಿಮ್ಗೆ ಮದುವೆ ಆಗುವಂತಹ ಉದ್ದೇಶ ಇದೆ, ರಿಯೂನಿಯನ್ ಆಗುವಂತಹ ಉದ್ದೇಶ ಇದೆ, ನಿಮ್ಮ ಜೊತೆ ಬದುಕಿ ಬಾಳುವ ಉದ್ದೇಶ ಇದೆ, ಓಕೆನಾ? ಆದ್ರೂ ಅವ್ರಿಗೆ ಕ್ಲಾರಿಟಿ ಇಲ್ಲ ಅವರ ಲೈಫ್ ಮೇಲೆ, ಓಕೆನಾ? ಸೊ ರೀತಿ ಒಂದೇ ಜೀವನ ನಿಮ್ಮ ಪ್ರಕಾರ, ಅವರ ಪ್ರಕಾರ ಅಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಏಸ್ ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ನಿಮಗಾಗಿ ಅವರ ಒಂದು ಕೆರಿಯರ್ನ, ಅವರ ಒಂದು ರೆಸ್ಪಾನ್ಸಿಬಿಲಿಟಿನ ಅವರ ಕೈಯಾರೆ ಅವರು ಬಿಟ್ಟು ಬರಬೇಕಾಗಿದೆ ಇಲ್ಲಿ, ಓಕೆನಾ? ಇಲ್ಲಿ 8 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ ಇಲ್ಲಿ, ಅಂದ್ರೆ ಅವ್ರು ಯಾವುದೇ ಕ್ವಿಕ್ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ. ಮೊದಲಿನ ಹಾಗೆ ಬರೋದಿಲ್ಲ ನಿಮ್ಮ ಕಡೆ, ಮೊದಲಿನ ಪ್ರೀತಿ ಸಿಗೋದಿಲ್ಲ, ಮೊದಲಿನ ಅಂತ ಕಾಲ್ ಸಿಗೋದಿಲ್ಲ, ಮೊದಲಿನ ಹಾಗೆ ರೆಸ್ಪೆಕ್ಟ್ ಸಿಗೋದಿಲ್ಲ. ಸೊ ನೀನೇ ಎಲ್ಲ, ನೀನಿಲ್ಲದೆ ಜೀವನ ಇಲ್ಲ ಅಂತ ಇದ್ರು ಈ ಕಾರ್ಡಲ್ಲಿ, ಓಕೆನಾ? ಈಗ ಬದಲಾಗಿದ್ದಾರೆ, ಕಪ್ಪು ರಿವರ್ಸ್ ಆಗಿದೆ, ಈ ಕಪ್ಪು ಇಲ್ಲಿ ರಿವರ್ಸ್ ಆಗಿದೆ, ಅದರಲ್ಲಿರೋ ಎಮೋಷನ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅಲ್ವಾ? ಕ್ವಿಕ್ ಡಿಸಿಷನ್ ಯಾವುದು ಬರೋದಿಲ್ಲ ಸದ್ಯಕ್ಕೆ, ಬಿಕಾಸ್ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಓಕೆ? ಸೊ ಅವರು ಏನಾದರೂ ಬೇರೆ ವ್ಯಕ್ತಿ ಜೊತೆ ಕಂಟಿನ್ಯೂ ಆಗೋ ಉದ್ದೇಶ, ಅಥವಾ ನಿಮಗೆ ಮೋಸ ಮಾಡೋ ಉದ್ದೇಶ ಏನಾದರೂ ಇದೆಯಾ ಅಂತ ನೋಡೋಣ. ಹೌದು, ನೋಡಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ, ಓಕೆನಾ? 3ನೇ ವ್ಯಕ್ತಿಯ ಪಾತ್ರ ಇದೆ ಇಲ್ಲಿ. ಸೊ ಈ ವ್ಯಕ್ತಿ ತನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಜೊತೆ ಸಲಹೆನ ತಗೊಳ್ತಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ಆ ವ್ಯಕ್ತಿಯಿಂದ ಸಲಹೆ ತಗೊಳ್ಳೋದ್ರಿಂದಾನೇ ನಿಮ್ಗೆ ಇಲ್ಲಿ ಮದುವೆ ಅನ್ನೋದು ಆಗ್ತಾ ಇಲ್ಲ, ರಿಯೂನಿಯನ್ ಅನ್ನೋದು ಆಗ್ತಾ ಇಲ್ಲ, ಅಥವಾ ನೀವು ಕಂಫರ್ಟ್ ಆಗಿ ಮಾತಾಡುವಂಥದ್ದು, ಓಕೆನಾ, ಮೊದಲಿನ ಹಾಗೆ ಪ್ರೀತಿ ಮಾಡುವಂಥದ್ದು ಆಗ್ತಾ ಇಲ್ಲ, ಬಿಕಾಸ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇದೆ ಈ ಕಾರ್ಡ್ ಹೇಳೋ ಪ್ರಕಾರ. ಅವರ 3ನೇ ವ್ಯಕ್ತಿಯ ಒಂದು ಆಕರ್ಷಣೆಗೆ, ಅಥವಾ ಒಬ್ಬ ಬೇರೆಯವ್ರ ಜೊತೆ ಮದುವೆ ಆಗೋದಿಕ್ಕೆ, ಅಥವಾ ಅವರ ಜೊತೆಯಲ್ಲಿ ಆಲ್ರೆಡಿ ಇದ್ದಂತಹ ಒಬ್ಬ ವ್ಯಕ್ತಿ ಜೊತೆ ಕಂಟಿನ್ಯೂ ಆಗೋದಿಕ್ಕೆ
ಇಲ್ಲಿ ಮೂರನೇ ವ್ಯಕ್ತಿ ಪ್ರಭಾವ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅದಕ್ಕೆ ನಿಮ್ಮ ಲವ್ ಇಲ್ಲಿ ನಿಮ್ಮ ಪಿಲ್ಲರ್ಸ್ ಸ್ಟ್ರಾಂಗ್ ಇಲ್ಲ ಇಲ್ಲಿ. ಓಕೆನಾ? ಸೊ ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ ನಾವು. ಸೊ ಇಲ್ಲಿ ನೋಡಿ, 7 ಆಫ್ ಪೆಂಟಿಕಲ್ಸ್. ಅವ್ರಿಗೆ ಪ್ರೀತಿ ಬೇಕು. ಓಕೆನಾ? ನಿಮ್ಮಿಂದ ಪ್ರೀತಿ ಬೇಕು, ನಿಮ್ಮಿಂದ ಲೈಫ್ ಬೇಕು. ಪೇಷನ್ಸ್ ಇಲ್ಲ, ವೆಯ್ಟ್ ಮಾಡುವಂಥದ್ದು ತುಂಬಾ ಲೇಟ್ ಆಗ್ಬೋದು. ಇವರಲ್ಲಿ ಬದಲಾವಣೆಗಳು ಬರೋದಿಕ್ಕೆ, ಇವರಲ್ಲಿ ಕನ್ಫ್ಯೂಷನ್ ಹೋಗ್ಬೇಕು, ಮೂರನೇ ವ್ಯಕ್ತಿಯ ಪಾತ್ರ ಹೋಗ್ಬೇಕು. ಆಗ ಮಾತ್ರ, ಬರೋದೇ ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ ಅವರು. ಓಕೆನಾ? ಎನರ್ಜೀಸ್ ಚೇಂಜ್ ಆಗ್ಬೇಕಾಗಿದೆ, ಅವರ ಆಲೋಚನೆಗಳು ಚೇಂಜ್ ಆಗ್ಬೇಕಾಗಿದೆ ಅಂತ ನಾನು ನೋಡ್ತಿದ್ದೀನಿ. ಈ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರು. ಓಕೆ, ಸೊ ಇಲ್ಲಿ ನೋಡಿ, ಜಸ್ಟಿಸ್ ಬಂದಿದೆ, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ ಅಲ್ವಾ? ತುಂಬಾನೇ ಏನೋ ರೀಡಿಂಗ್ ತಗೊಳ್ತಿದ್ದೀರಾ ಇಲ್ಲಿ. ನಿಮ್ಗೆ ಅರ್ಥ ಆಗ್ತಿದೆ, ನಿಮ್ಗೆ ಹೊಸ ಹೊಸ ಐಡಿಯಾಗಳು ಬರ್ತಿದಾವೆ. ಅವ್ರನ್ನ ಹೇಗೆ ಹಿಪ್ನೋಟೈಸ್ ಮಾಡೋದು, ಅವ್ರ ಮೇಲೆ ಆಗಿರುವಂತಹ ಬ್ಲ್ಯಾಕ್ ಮ್ಯಾಜಿಕ್ ಹೇಗೆ ಮಾಡೋದು, ನೀವು ಒಬ್ಬ ಸ್ಟೂಡೆಂಟ್ ಆಗಿ ಲರ್ನರ್ ಆಗಿ ಬದಲಾಗಿದ್ದೀರಾ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಜಸ್ಟಿಸ್ ಕಾರ್ಡ್ ಬಂದಿದೆ. ಈಗ ಏನಿದೆ ನಿಮ್ಮ ನೆಗೆಟಿವಿಟಿ, ಅದು ಹೊರಗಡೆ ಬರುತ್ತೆ. ಬಿಕಾಸ್ ನೀವು ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಅವರು ದೂರ ಹೋಗಿರೋ ಅಂಥದ್ದನ್ನ ನೀವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ನಿಮ್ಗೆ ಯಾವುದೋ ಗಾಡ್ ಬ್ಲೆಸಿಂಗ್ಸ್ ಬಂದ್ಬಿಟ್ಟಿದೆ, ಯೂನಿವರ್ಸ್ ಬ್ಲೆಸಿಂಗ್ಸ್ ಬಂದ್ಬಿಟ್ಟಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನಿಮ್ಗೆ ಆದಷ್ಟು ಬೇಗ 11 days ಅಥವಾ 11 weeks ಅಲ್ಲಿ ನಿಮ್ಮ ಏನು ಇವಾಗ ಇದೆಯೋ ನಿಮಗೆ ಕನ್ಫ್ಯೂಷನ್ಸ್, ಆ ಕನ್ಫ್ಯೂಷನ್ಸ್ ಎಲ್ಲ ನೀವೆಲ್ಲ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಪ್ರೀತಿಗೆ ನೀವೇ ನ್ಯಾಯ ಮಾಡ್ಕೊಳ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇನ್ನೂ ಏನ್ ಹೇಳ್ಬೋದು, ಯಾಕೆ ಆ ವ್ಯಕ್ತಿ ಹೀಗೆ ಬದಲಾಗಿದ್ದಾರೆ ನೋಡೋಣ. ಓಕೆ, ಸೊ ಅವ್ರಿಗೆ ಧೈರ್ಯ ಇಲ್ಲ ನಿಮ್ಮ ಬಗ್ಗೆ ನಿರ್ಧಾರ ತಗೊಳ್ಳೋದಿಕ್ಕೆ. ಇದು ರಿವರ್ಸ್ ಬಂದಿದೆ. ತನ್ನ ಇಚ್ಛೆಯಂತೆ ನಡ್ಕೊಳ್ಳೋ ಅಂತಹ ಧೈರ್ಯ ಅವ್ರಿಗೆ ಈಗ ಇಲ್ಲ. ಯಾಕೆ ಅಂದ್ರೆ ನೋಡಿ, ಅವ್ರದೇ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾರೆ. ಅವ್ರ ಲೈಫಲ್ಲಿ ಕಿಡ್ ಇದೆಯಾ, ಕಿಡ್ ಬಂದಿದೆ, ಫ್ಯಾಮಿಲಿ ಬಂದಿದೆ. ಅವ್ರಿಗೆ ಆಲ್ರೆಡಿ ಒಂದು ಫ್ಯಾಮಿಲಿ ಇದೆ, ಡಾಗ್ ಇದೆ. ಕೆಲವೊಂದು ಅಂದ್ರೆ ಅವರ ಸಮಾಜ, ಓಕೆನಾ, ಅವರ ಫ್ಯಾಮಿಲಿ, ಅವರ ಮದರ್ ಆಗಿರ್ಬೋದು, ಕೆಲವೊಂದು ಜವಾಬ್ದಾರಿಗಳಿದ್ದಾರೆ, ಫ್ಯಾಮಿಲಿ ಇದೆ ಅವ್ರಿಗೆ. ಅದಕ್ಕೆ ನಿಮ್ ಕಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವ್ರ ಲೈಫ್, ಅವರೊಂದು ಫ್ಯಾಮಿಲಿನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ನೋಡ್ತಿದ್ದಾರೆ, ಅವರ ಪ್ರೀತಿನ ಅವರು ಸರಿ ಮಾಡ್ಕೊಳ್ಳೋದಿಕ್ಕೆ ನೋಡ್ತಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ನಿಮ್ ಕಡೆ ಬರೋದಕ್ಕೆ ಧೈರ್ಯನೂ ಇಲ್ಲ ಅಂತಾನು ಇಲ್ಲೂ ಬಂದಿದೆ. ಓಕೆನಾ? ಸೊ 9 of Wands ಇಲ್ಲಿ ರಿವರ್ಸ್ ಬಂದಿರೋ ಪ್ರಕಾರ ತುಂಬಾನೇ ಲೇಟ್ ಆಗುತ್ತೆ ಅವರಲ್ಲಿ ಬದಲಾವಣೆಗಳು ಆಗೋದಿಕ್ಕೆ. ನೀವೇನು ಈ ಪ್ರಯತ್ನಗಳು ಮಾಡ್ತಿದ್ದೀರಾ, ಓಕೆನಾ, ಅವುಗಳ ಪ್ರತಿಫಲ ಬೇಕಂದ್ರೆ ನಿಮಗೆ ತುಂಬಾ ಪೇಷನ್ಸ್ ಬೇಕಾಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಈ ವೇಟ್ ಮಾಡುವಂತಹ ಕಾರ್ಡ್, ಓಕೆನಾ, ಸ್ವಲ್ಪ ಜಾಸ್ತಿನೇ ವೇಟ್ ಮಾಡಬೇಕು, ಜಾಸ್ತಿನೇ ಎಫರ್ಟ್ ಆಗಬೇಕು. ನಿಮ್ಮ ರಿಲೇಶನ್ಶಿಪ್ನ ತುಂಬಾನೇ ಹೀಲ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಒಂದು 3 ಕಾರ್ಡ್ಸ್ ನೋಡೋಣ ಅವರ ನಿಮ್ಮ ಸಂಬಂಧದ ಬಗ್ಗೆ. ಸೊ ಏನ್ ಹೇಳ್ತಿದೆ ಟ್ಯಾರೋಟ್ಸ್, ಥರ್ಡ್ ಪಾರ್ಟಿ ರಿಮೂವ್ ಆಗ್ಬೇಕಾಗಿದೆ. ಇದು ರಿವರ್ಸ್ ಬಂದಿದೆ ಅಂದ್ರೆ ಥರ್ಡ್ ಪಾರ್ಟಿ ರಿಮೂವ್ ಆಗ್ಬೇಕಾಗಿದೆ. ಓಕೆನಾ? ಇಲ್ಲಿ ನೋಡಿ, ಪ್ರೀತಿ ಮುರಿದೋಗಿರೋದು ಬದಲಾಗುತ್ತೆ ಥರ್ಡ್ ಪಾರ್ಟಿ ರಿಮೂವ್ ಆಗೋದ್ರಿಂದ. ಓಕೆನಾ? ಸ್ಟ್ರೆಂತ್ ಹೋಗ್ಬಾರ್ದು. ನಿಮ್ಗೆ ಸ್ಟ್ರೆಂತ್ ಚೆನ್ನಾಗಿ ಇಟ್ಕೋಬೇಕು ನೀವು. ಈ ರೀತಿ ಸ್ಟ್ರೆಂತ್ ಅಂದ್ರೆ ಅವ್ರಿಗೋಸ್ಕರ ವೇಟ್ ಮಾಡುವಂತಹ ತಾಳ್ಮೆ, ಸಹನೆ ಅವೆಲ್ಲ ಹೋಗ್ಬಾರ್ದು ನಿಮ್ಮಲ್ಲಿ. ಓಕೆನಾ? ಸೊ ಮೂರನೇ ವ್ಯಕ್ತಿ ದೂರ ಆಗುತ್ತೆ ನಿಮ್ಮ ಎನರ್ಜಿ, ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆದಾಗ. ಓಕೆನಾ? ನಿಮ್ಮ ಇವಾಗ ಹಾರ್ಟ್ ಬ್ರೇಕ್ ಆಗಿರುವಂತಹ ಪ್ರೀತಿ ಸರಿ ಹೋಗುತ್ತೆ. ಮೂರನೇ ವ್ಯಕ್ತಿ ದೂರ ಆಗುತ್ತೆ, ನಿಮ್ಮ ಹಾರ್ಟ್ ಬ್ರೇಕ್ ಆಗಿರುವಂತದ್ದು ರಿವರ್ಸ್ ಬಂದಿದೆ. ಹಾರ್ಟ್ ಬ್ರೇಕ್ ಅನ್ನು ರಿವರ್ಸ್ ಬಂದಿದೆ ಅಂದ್ರೆ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಬರ್ತಿದೆ ಅಂತ ಉಂಟು. ಸ್ಟ್ರೆಂತ್ ಕಳ್ಕೊಬೇಡಿ, ಸಹನೆ ಕಳ್ಕೊಬೇಡಿ, ವೆಯ್ಟ್ ಮಾಡಿ, ಪೇಷನ್ಸ್ ಇಂದ ಇರಿ ನೀವು. ಓಕೆನಾ? 5, 6, 7, 8 days, 8 weeks, 8 months. ಓಕೆನಾ? ವೆಯ್ಟ್ ಮಾಡಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಎಷ್ಟು ಪೇಷನ್ಸ್ ಇಂದ ವೆಯ್ಟ್ ಮಾಡ್ತೀರಾ, ಎಷ್ಟು ಮ್ಯಾನಿಫೆಸ್ಟ್ ಮಾಡ್ತೀರಾ, ಎಷ್ಟು ಹೀಲ್ ಮಾಡ್ತೀರಾ, ಈ ಜನ್ಮಕ್ಕೆ ಅವರು ನಿಮ್ಗೆ ಸಿಗೋ ಚಾನ್ಸ್ ಇದೆ. ಇಲ್ಲಿ ಟೋಟಲಿ ಸಿಗೋದಿಲ್ಲ ಅಂತ ಹೇಳ್ತಿಲ್ಲ. ಎಷ್ಟೇ ಕಷ್ಟ ಆಗಿ, ಎಷ್ಟೇ ದೂರ ಆಗಿ, ಯಾರೇ ಜೊತೆ ಇರ್ಲಿ, ಅಥವಾ ಅವರ ಫ್ಯಾಮಿಲಿ ಜೊತೆ ರೆಸ್ಪಾನ್ಸಿಬಿಲಿಟಿ ಆಗಿ, ಅವರ ಕೆರಿಯರ್ ಬಗ್ಗೆ, ಅವರ ಮದರ್ ಏನೇ ಇರ್ಲಿ, ಓಕೆನಾ, ಅದು ಮಾತ್ರ ಚಾನ್ಸ್ ಇದೆ, ತುಂಬಾ ಚಾನ್ಸ್ ಇದೆ. ಓಕೆನಾ? ನೀವು ಸುಮ್ಮನೆ ಟೈಮ್ ಪಾಸ್ಗೆ ಈ ವಿಡಿಯೋನ ಸೆಲೆಕ್ಟ್ ಮಾಡಿರೋದಿಲ್ಲ. ನಿಮ್ಗೆ ಎನರ್ಜಿ ಕನೆಕ್ಟ್ ಆಗಿರೋದಕ್ಕೆ ನೀವು ಈ ವಿಡಿಯೋನ ಸೆಲೆಕ್ಟ್ ಮಾಡಿರ್ತೀರಾ. ನೈಟ್ ಆಫ್ ವಾಂಡ್ಸ್ ಈಗ ರಿವರ್ಸ್ ಇದೆ. ಬಟ್ ನೀವು ವೆಯ್ಟ್ ಮಾಡೋದ್ರಿಂದ, ನೀವು ಹೀಲ್ ಮಾಡೋದ್ರಿಂದ, ನೀವು ಗಾಡ್ ಹತ್ರ ಪ್ರೇ ಮಾಡೋದ್ರಿಂದ, ಓಕೆನಾ, ನಿಮ್ಗೆ ತುಂಬಾ ಚಾನ್ಸ್ ಇದೆ ಆ ವ್ಯಕ್ತಿ ರಿವರ್ಸ್ ನಿಮ್ ಕಡೆ ಬರೋ ರೀತಿ ಚಾನ್ಸಸ್ ತುಂಬಾ ಇದೆ ಅಂತ ನೋಡ್ತಾ ಇದ್ದೀನಿ. ಇದೊಂದು ಜನರಲ್ ರೀಡಿಂಗ್. ಓಕೆನಾ? ಎಲ್ಲರಿಗೂ ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎಲ್ಲರೂ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆನಾ? ಈ ಪಾಸಿಟಿವ್ ಎನರ್ಜಿ ನಿಮ್ದಾಗುತ್ತೆ. ಓಕೆ, ಸೊ ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್, ಸೊ ಯಾರು ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ದ ಮೆಜಿಷಿಯನ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆನಾ?
ನಿಮ್ಮ ಕೈಯಾರೆ ನಿಮ್ಮ ಪ್ರೀತಿಯಲ್ಲಿ ಹಾಳಾಗಿದೆ. ಕೆಲವೊಂದು ಡೌಟ್‌ಗಳಿಂದ, ಅನುಮಾನಗಳಿಂದ ಸರಿಯಾದ ನಿರ್ಧಾರ ತಗೊಳ್ಳೋದಿಕ್ಕೆ ಸಾಧ್ಯವಾಗದೇ ಇರೋ ಇದ್ರಿಂದ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ತುಂಬಾನೇ ರಾಂಗ್ ಡಿಸಿಷನ್ ತಗೊಂಡಿದ್ದೀರಾ, ರಾಂಗ್ ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ನೀವೊಬ್ಬ ಮೆಜಿಷಿಯನ್ ನಿಮ್ಮ ಲೈಫ್‌ನ ಅದ್ಭುತವಾಗಿ ಬದಲಾಯಿಸ್ಕೋಬಹುದು. ಬಟ್ ಆದ್ರೂ ನೀವು ಕೆಲವೊಂದು ಕಾರಣಗಳಿಂದ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀರಾ ಇಲ್ಲಿ. ನಿಮ್ಮ ಪ್ರೀತಿ ನಿಮ್ಮ ಕೈಯಾರೆ ಹೋಗಿದೆ. ನೀವೇ ಬಿಟ್ಬಿಟ್ಟಿದ್ದೀರಾ ಆ ವ್ಯಕ್ತಿನ. ನೋಡಿ ದ ಡವರ್ ಕಾರ್ಡ್ ರಿವರ್ಸ್ ಬಂದಿದೆ ಇಲ್ಲಿ. 4 ಆಫ್ ವಾಂಡ್ಸ್ ರಿವರ್ಸ್ ಪಾಸಿಟಿವ್ ಆಗಿ ಬಂದಿದೆ. ದ ಲವರ್ ಕಾರ್ಡ್ ರಿವರ್ಸ್ ಬಂದಿದೆ ಅಂದ್ರೆ ನಿಮ್ಮ ಪ್ರೀತಿಗೆ ಒಂದು ಕಾರ್ಮಿಕ್ ಲೆಸನ್ ಕಲಿಯುವಂಥದ್ದಾಗಿದೆ ಇಲ್ಲಿ. ತುಂಬಾ ಚೆನ್ನಾಗಿದ್ದಂತಹ ಪ್ರೀತಿ ಇಲ್ಲಿ. ಓಕೆನಾ? ನಿಮ್ಮ ಲವ್ ಪ್ರೀತಿ ಏನಿದೆ ಇದು ಒಂದು ರಾಂಗ್ ಡಿಸಿಷನ್ ಇಂದ ಗಾಡ್ ಬ್ಲೆಸ್ಸಿಂಗ್ಸ್ ನೀವು ಮಿಸ್ ಮಾಡಿರೋದ್ರಿಂದ, ನಿಮ್ಮ ಪ್ರೀತಿಯ ಗುಂಗಲ್ಲಿ ಬಿದ್ದು ನಿಮ್ಗೆ ಬ್ಲೆಸ್ ಮಾಡಿರುವಂತಹ ದೇವರಿಂದ ನೀವು ನಿಮ್ಮ ಪ್ರೀತಿಯಲ್ಲೇ ಇದ್ದೋಗ್ಬಿಟ್ಟಿದ್ದೀರಾ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮರ್ತೋಗಿದ್ದೀರಾ. ಅದಕ್ಕೆ ಗಾಡ್ ಇಲ್ಲಿ ನಿಮ್ಗೆ ಲೆಸನ್ ಕಳಿಸ್ತಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ 4 ಆಫ್ ವಾಂಡ್ಸ್ ನಿಮ್ಗೆ ಒಂದು ತುಂಬಾ ಒಳ್ಳೆ ಸೆಲೆಬ್ರೇಷನ್ಸ್ ಲಕ್ ನೋಡಿ ಇಲ್ಲಿ. ಓಕೆನಾ? ನಿಮ್ಗೆ ಮದ್ವೆ ಆಗೋ ಅಂತದ್ದಿತ್ತು ಅಥವಾ ಆಗಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ತುಂಬಾ ಚೆನ್ನಾಗಿ ನೀವಿಬ್ರು ಒಂದಾಗ್ಬೋದಾಗಿತ್ತು. ಇಲ್ಲಿ ಎಂಗೇಜ್ಮೆಂಟ್, ಏನದು ಮದುವೆ ಅಂತ ಹೇಳ್ತೀವಿ, ಸೆಲೆಬ್ರೇಷನ್ ಅಂತ ಹೇಳ್ತೀವಿ, ವೀಲ್ ಆಫ್ ಫಾರ್ಚೂನ್ ಅದೃಷ್ಟದ ಸರ್ಕಲ್ ನಿಮ್ದು ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಬಟ್ ಇಲ್ಲಿ ಫೇಜ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ ಅಂದ್ರೆ ನೀವೊಂದು ದುಡುಕು ನಿರ್ಧಾರ ತಗೊಂಡಿದ್ದೀರಾ. ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡ್ದಿರಾ ರಾಂಗ್ ಡಿಸಿಷನ್ ತಗೊಂಡಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಇದಕ್ಕೆ ಕಾರಣಗಳಾದ್ರೂ ಏನು ಅಂತ ನೋಡೋಣ ನಾನು ಈಗ. ಓಕೆ, ಸೊ ಕಿಂಗ್ ಆಫ್ ಪೆಂಟಿಕಲ್ಸ್, 10 ಆಫ್ ವಾಂಡ್ಸ್ ಅಂಡ್ ದ ಡೆವಿಲ್ ಕಾರ್ಡ್ ಇಲ್ಲಿ ಬಂದಿದೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಳೋ ರೀತಿ ಅವರು ನಿಮಗೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿರ್ಲಿಲ್ಲ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಅವ್ರು ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ರು. ಹಾಗಿರ್ಬೇಡ, ಹೀಗಿರ್ಬೇಡ, ಹೋಗ್ಬೇಡ, ಹಾಗೋಗ್ಬೇಡ, ಅವ್ರ ಜೊತೆ ಮಾತಾಡ್ಬೇಡ, ನನ್ನ ಜೊತೆ ಮಾತಾಡೋದಕ್ಕಿಂತ ನಿಮ್ಗೆ ಇಂಪಾರ್ಟೆಂಟ್ ಇದ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮನ್ನ ಒಂದು ರೀತಿ ಏನು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅವರ ಪ್ರೀತಿ ಅನ್ನೋ ವಿಚಾರನ ತೋರಿಸಿ ನಿಮ್ಗೆ, ಅವರ ಪ್ರೀತಿ ಅನ್ನೋ ಸ್ಮೈಲ್ ನ ತೋರಿಸಿ ನಿಮ್ಮನ್ನ ಒಂದು ರೆಡ್ ಪ್ರಪಂಚದಲ್ಲಿ ಲಾಕ್ ಮಾಡಿದ್ದಾರೆ. ಈ ಡಾಗ್ ಹೇಗೆ ಅವ್ರ ಹತ್ರ ಕುತ್ಕೊಂಡಿದ್ಯೋ ಹಾಗೆ ನೀವು ಅವ್ರ ಹತ್ರ ಇರಬೇಕು ಅಂತ ಸ್ವಾರ್ಥಿಗಳಾಗಿ ಯೋಚನೆ ಮಾಡಿದ್ದಾರೆ. ಇದೆಲ್ಲ ನಿಮ್ಮ ಫೀಲಿಂಗ್ಸ್. ಓಕೆ, ಆ ಸ್ಮೈಲ್ ನ ನೋಡಿ ಈ ರೆಡ್ ಪ್ರಪಂಚದಲ್ಲಿ ಓಕೆನಾ, ಆ ಪ್ರೀತಿಗೆ ನೀವು ಗುಲಾಮರಾಗಿದ್ದೀರಾ ಅಂತ ಇಲ್ಲಿ ಫೀಲ್ ಮಾಡ್ತಿದ್ದೀರಾ. ನೀವು ಅದನ್ನ ಐಡೆಂಟಿಫೈ ಮಾಡಿದ್ದೀರಾ. ನಾನು ಈ ವ್ಯಕ್ತಿಯ ಪ್ರೀತಿಗೆ ಮೋಸ ಹೋಗ್ತಿದ್ದೀನಿ, ಇವರು ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಲಾಕ್ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ಫೀಲ್ ಮಾಡ್ತಿದ್ದೀರಾ. 10 ಆಫ್ ವಾಂಡ್ಸ್, ನಿಮ್ಮ ಸೋಲ್ ಆಲ್ರೆಡಿ ಇದನ್ನ ಫೈಂಡ್ ಔಟ್ ಮಾಡಿ ಮೂವ್ ಆನ್ ಆಗಿದೆ. ಅದಕ್ಕೆ ಯೂನಿವರ್ಸ್ ನಿಮಿಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ಟಿದೆ. ನಿಮ್ಮ ಎಮೋಷನ್ಸ್, ನಿಮ್ಮ ಥಾಟ್ಸ್ ಫಸ್ಟ್ ಅವರ ಪ್ರೀತಿಯಿಂದ ದೂರ ಹೋಯ್ತು, ಆಮೇಲೆ ನೀವು ದೂರ ಹೋಗಿದ್ದೀರಾ. ಓಕೆನಾ? ದ ಡೆವಿಲ್ ಕಾರ್ಡ್, ಓಕೆನಾ, ಅವರಿಂದ ನಿಮ್ಗೆ ಒಂದು ಲೈಫ್ ಸಿಗೋದಿಲ್ಲ. ಎಲ್ಲಿದ್ದೀರೋ ಮತ್ತೆ ಅಲ್ಲೇ ತಗೊಂಬಂದ್ಬಿಡ್ತಾರೆ. ಓಕೆನಾ? ಕಂಟ್ರೋಲ್ ಮಾಡುವಂಥದ್ದು ಇಲ್ಲಿ ಕೆಲವೊಂದು ಥ್ರೆಡ್ಸ್ ಇಂದ ವ್ಯಕ್ತಿ ಬ್ರೈನ್ ಆಲೋಚನೆಗಳು ಪ್ರೀತಿಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಹಾರ್ಟ್ ಚಕ್ರ ಪ್ರೀತಿ, ಅವ್ರಿಗೆ ಇಷ್ಟ ಬಂದಂಗೆ ಪ್ರೀತಿನ ಅವರೇ ನಿರ್ಮಾಣ ಮಾಡ್ಕೊಳ್ಳೋವಂಥದ್ದು. ನಿನ್ನ ಪ್ರೀತಿನ ನಾನು ಮಾಡ್ತಿದ್ದೀನಿ ಅನ್ನೋ ಒಂದು ನೆಪ ಹೇಳಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ನಿನ್ನ ಕೆರಿಯರ್ ಗ್ರೋ ಆಗದೆ ಇರೋ ರೀತಿ, ನಿನ್ನ ಸೆಲ್ಫ್ ಕೇರ್ ಮಾಡ್ಕೊಳ್ದೆ ಇರೋ ರೀತಿ, ನಿನ್ನ ಫ್ರೆಂಡ್ಸ್ ಜೊತೆ ನೀನು ಎಂಜಾಯ್ ಮಾಡದೆ ಇರೋ ರೀತಿ ನಿನ್ನನ್ನ ಲಾಕ್ ಮಾಡೋದು. ಓಕೆನಾ? ಅದರಿಂದ ಹೊರಗಡೆ ಬರೋ ಉದ್ದೇಶನೇ ನಿಂದಾಗಿದೆ. ಅದಕ್ಕೆ ನೀನು ನಿನ್ನ ಪ್ರೀತಿನ ನಿನ್ನ ಕೈಯಾರೆ ನೀನು ಓಕೆನಾ, ಫಸ್ಟ್ ನಿನ್ನ ಸೋಲ್ ಬಿಟ್ಟಿದೆ, ಆಮೇಲೆ ನೀವು ಬಿಟ್ಟಿದ್ದೀರಾ. ಓಕೆನಾ? ಇದೆಲ್ಲಿಂದ ಬಂದಿದೆ ಅಂದ್ರೆ ನೀವು ಡಿಸೈಡ್ ಮಾಡಿರೋದ್ರಿಂದ. ದ ಸ್ಟಾರ್ ನೋಡಿ ಇಲ್ಲಿ ನೀವು ಫ್ರೀ ಆಗಿ, ಫ್ರೀಡಮ್ ಆಗಿ, ಓಕೆನಾ, ಇಂಡಿಪೆಂಡೆಂಟ್ ವುಮೆನ್ ಆಗಿ ಅಥವಾ ವೆಮೆನ್ ಆಗಿ, ಯೂನಿವರ್ಸಲ್ ಚೈಲ್ಡ್ ಆಗಿ ಲೈಫ್ನ ಎಂಜಾಯ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಈ ಕಂಟ್ರೋಲ್ ಇಂದ ಈ ವ್ಯಕ್ತಿ ಏನ್ ನಿಮ್ಮನ್ನ ಲಾಕ್ ಮಾಡ್ತಾನೆ ಪ್ರೀತಿ ಅನ್ನೋ ವಿಚಾರ ಹೇಳಿ, ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಇದನ್ನ ಮಾಡಿದ್ದೀರಾ. ಸೊ ನೀವು ಬಂದಿದ್ದೀರಾ. ನಿಮ್ಮ ಮನಸ್ಸು, ನಿಮ್ಮ ಸಬ್ ಕಾನ್ಶಿಯಸ್ ಹೊರಗಡೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ನೀವು ಡಿಸ್ಕಸ್ ಮಾಡಿದ್ದೀರಾ. ಅವನು ನನಗೆ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನೋ ಕೆಲವೊಂದು ವರ್ಡ್ಸ್ ನ ಯೂಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ದೀರಾ. ಓಕೆನಾ? ಸೊ ನಿಮ್ಗೆ ಈಗ ಫ್ರೀಡಮ್ ಸಿಕ್ಕಿದೆ. ಬಟ್ ನೀವೇನ್ ಮಾಡ್ತಿದ್ದೀರಾ? ಫ್ರೀಡಮ್ ಸಿಕ್ಕಾಗ ಅವರ ಪ್ರೀತಿ ಬೇಕಾಗಿದೆ ಅಂತ ಇಲ್ಲಿ ವೆಯ್ಟ್ ಮಾಡ್ತಿರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ನೀವೇ ಡಿಸೈಡ್ ಮಾಡಿದ್ದು ಇಲ್ಲಿ ನೋಡಿ. ಸೊ ಅವಾಗ ಬೇಜಾರ್ ಪಡ್ತಿದ್ರಿ, ಅವ್ರು ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಲಾಕ್ ಮಾಡ್ತಿದ್ದಾರೆ. ಓಕೆನಾ? ಅವರು ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇರೋದ್ರಿಂದ ಅವರ ಪ್ರೀತಿ ನಿಮ್ಗೆ ಡಬ್ಟ್ ರೀತಿ ಅನ್ಸಿದೆ. ಓಕೆನಾ? ಅವಾಗೂ ನಿಮ್ಗೆ ಸ್ಟ್ರೆಸ್ಸು, ವರಿಸು, ನೆಗೆಟಿವಿಟಿ. ಇವಾಗ ಅವ್ರು ಬಿಟ್ಬಿಟ್ಟು ಫ್ರೀ ಆದ್ರೂ ಮತ್ತೆ ಸ್ಟ್ರೆಸ್ಸು, ನೆಗೆಟಿವಿಟಿ. ಓಕೆನಾ? ಇರೋದನ್ನ ನೀವು ಗುರುತಿಸಿಲ್ಲ. ದೂರ ಆದಾಗ
ಏನಾಗಿದೆ, ಅಥವಾ ಅವರು ಸರಿಯಾಗಿ ನಿಮ್ ಜೊತೆ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಇವಾಗ ಏನಾಗಿದೆ, ಇವಾಗ ಒಂದು ಪೇನ್, ಓಕೆನಾ, ಜೊತೆ ಇದ್ರು ಪೇನು, ಜೊತೆ ಇಲ್ಲದೆ ಇದ್ರು ಪೇನು, ನಿಮ್ಮ ಮಾನಸಿಕವಾಗಿ ನೀವು ಪೇನ್ ಅನುಭವಿಸ್ತಾನೆ ಇರ್ತೀರಾ. ಸೊ ನೀವು ನೆಗೆಟಿವಿಟಿನ ಯಾವಾಗ ದೂರ ಮಾಡಿದ್ರಿ, ಅವರ ಒಬ್ಬ ನೆಗೆಟಿವ್ ನಿಮ್ಗೆ ಅಂತ, ಓಕೆನಾ, ಅದಕ್ಕೆ ಇವಾಗ ಹೊಸ ಚಿಗುರು, ಮತ್ತೆ ನಿಮ್ಮ ಪ್ರೀತಿ ಮೊದಲಿನ ಹಾಗೆ ಇರೋದಿಲ್ಲ. ಕಾಲ್ಸ್ ಬರೋದಿಲ್ಲ, ಮೆಸೇಜ್ ಬರೋದಿಲ್ಲ, ಕೇರಿಂಗ್ ಇರೋದಿಲ್ಲ, ಗಿಫ್ಟ್ ಇರೋದಿಲ್ಲ, ಸರ್ಪ್ರೈಸ್ ಇರೋದಿಲ್ಲ, ಸಡನ್ ಮೀಟ್ ಇರೋದಿಲ್ಲ, ನೀವು ಅನ್ಕೊಂಡ ಹಾಗೆ ಎದುರಿಗೆ ಬರೋದಿಲ್ಲ. ಓಕೆನಾ, ನಿಮ್ಮ ಪ್ರೀತಿ ಸ್ಟೋರಿ ಪೂರ್ತಿ ಇವಾಗ ರಿವರ್ಸ್ ಆಗಿದೆ. ಡೆತ್ ಕಾರ್ಡ್ ರಿವರ್ಸ್ ಬಂದಿದೆ, ತುಂಬಾನೇ ಡಿಲೇ ಆಗುತ್ತೆ. ಓಕೆನಾ, ನೀವು ಬೇಡ ಅಂತ ಥ್ರೋ ಮಾಡಿರುವಂತಹ ಎನರ್ಜಿ ನಿಮ್ಗೆ ಮತ್ತೆ ವಾಪಸ್ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಓಕೆ, ಸೊ ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇನ್ನು ಕೆಲವೊಂದು ನೋಡೋಣ. 4 ಆಫ್ ಕಪ್ಸ್ ನೋಡಿ, ಇರೋ ಕಪ್ಸ್ ಎಮೋಷನ್ಸ್ ಎಲ್ಲ ಬಿಟ್ಬಿಟ್ಟು ಇವಾಗ ಸಪ್ಪಗೆ ಕೂತ್ಕೊಳ್ಳುವಂಥದ್ದು, ಬರೀ ಏನಿಲ್ಲ. ಯಾಕೆ ನೀವು ಆ ವ್ಯಕ್ತಿ ಬಗ್ಗೆ ಚೆನ್ನಾಗಿದ್ದಾಗ ನೆಗೆಟಿವ್ ಆಗಿ ಡೌಟ್ ಬಿದ್ದು ಅನುಮಾನ ಪಟ್ಟು ನಿಮ್ಮ ಪ್ರೀತಿನ ನೀವೇ ಕೈಯಾರೆ ಹಾಳು ಮಾಡ್ಕೊಂಡ್ರಿ. ಇವಾಗ ನೀವೇ ಬೇಜಾರು ಮಾಡ್ಬೇಕು, ನೀವೇ ನೋವು ಪಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಕಿಂಗ್ ಆಫ್ ಸ್ವಾರ್ಡ್ಸ್. ಓಕೆ, ಸೊ ಅವರಿಗೆ ನಿಮ್ಮ ಮೇಲೆ ಇದ್ದಂತಹ ಆಲೋಚನೆಗಳು ಬದಲಾಗುತ್ತೆ. ರಿವರ್ಸ್ ಬಂದಿದೆ ಅಲ್ವಾ, ಬದಲಾಗುತ್ತೆ. ವೇಟ್ ಮಾಡಬೇಕು. ಓಕೆನಾ, ಸೊ ನಿಮ್ಮ ಬ್ರೈನ್ ಅಲ್ಲಿರುವಂತಹ ನೆಗೆಟಿವ್ ಥಾಟ್ಸು, ಅವರು ನಿಮ್ಗೆ ತೊಂದರೆ ಕೊಡ್ತಾರೆ ಅಂದಿರೋದ್ರಿಂದಾನೇ ಅವರು ನಿಮ್ಗೆ ದೂರ ಆಗಿದ್ದಾರೆ. ಅವ್ರ ಮೇಲೆ ಡೌಟ್ ಪಟ್ಟಿರೋದ್ರಿಂದಾನೇ, ಅಥವಾ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದಿರೋದ್ರಿಂದ, ನಿಮ್ಗೆ ಚೀಟ್ ಮಾಡ್ತಾರೇನೋ ಅನ್ನೋ ಡೌಟ್ ಬಂದಿರೋದ್ರಿಂದಾನೇ, ಓಕೆನಾ, ಅವರು ದೂರ ಆಗಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೀವು ಫಿಸಿಕಲಿ ಮೂವ್ ಆನ್ ಆದಾಗ ನಿಮ್ಮ 5 ಸೆನ್ಸಸ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಓಕೆನಾ, ನೀವು ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟಿರ್ತೀರಾ. ಅವಾಗ ಎಷ್ಟು ಬಾರಿ ಇವನು ನನಗೆ ಮೋಸ ಮಾಡ್ಬೋದು, ಅಥವಾ ಇವಳು ನನಗೆ ಮೋಸ ಮಾಡ್ಬೋದು ಅಂತ ಥಾಟ್ ಮಾಡಿದ್ದೀರಾ. ಆ ಥಾಟ್ ನಿಜ ಆಗಿದೆ. ಅವರು ಪ್ರೀತಿಯಾಗಿ ನಿಮ್ಗೆ ಉಡುಗೊರೆ ಕೊಟ್ಟಾಗ, ಓಕೆನಾ, ಸೊ ನನ್ಗೆ ಇಷ್ಟು ಪ್ರೀತಿ ಮಾಡ್ತಿದ್ದಾನ ಅಲ್ವಾ, ಈ ಪ್ರೀತಿ ನಿಜಾನ ಅಂತ ಎಷ್ಟು ಸಲ ಡೌಟ್ ಬಿಟ್ರೆ, ಅಥವಾ ಅವರು ಮುಂದೆ ಯಾರ ಜೊತೆ ಆದ್ರೂ ಹೋಗ್ಬೋದು, ಇವ್ರ ಲೈಫಲ್ಲಿ ಯಾರಾದ್ರೂ ಇದ್ರೆ ಅವರೇ ಕಂಟಿನ್ಯೂ ಆಗ್ತಾರ, ನೀವು ತುಂಬಾನೇ ಎಷ್ಟು ಪ್ರೀತಿಸ್ತೀರಾ ಅಷ್ಟು ಅನುಮಾನಗಳನ್ನ ಪಟ್ಟಿದ್ದೀರಾ. ನಿಮ್ಮ ಥಾಟ್ಗಳಿಂದ, ನಿಮ್ಮ ಥಿಂಕಿಂದ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. 7 ಆಫ್ ವಾಂಡ್ಸ್, 7 ಚಕ್ರಾಸ್ ಬ್ಲಾಕ್ ಆಗಿದೆ. 7 ಚಕ್ರಾಸ್ ಹೆಲ್ಪ್ ಮಾಡಿದಾವೆ ನೀವು ನೆಗೆಟಿವಿಟಿಯಿಂದ ಮತ್ತಷ್ಟು ನೆಗೆಟಿವಿಟಿಗೆ ಹೋಗೋದಕ್ಕೆ. ಓಕೆನಾ, ಸೊ ನಿಮಗೆ ಮ್ಯಾನಿಫೆಸ್ಟೇಷನ್ ಪವರ್ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೋಲಾರ್ ಫ್ಲೆಕ್ಸರ್ ಚಕ್ರ, ಹಾರ್ಟ್ ಚಕ್ರ, 7 ಚಕ್ರಾಸು ನಿಮಗೆ ಹೀಲ್ ಆಗುವಂತಹ ಟೈಮ್. ಪ್ಲೀಸ್ ಡೂ ಮೆಡಿಟೇಷನ್ಸ್. ಈ ನೆಗೆಟಿವ್ ಎಲ್ಲ ಹೋಗಿ ನಿಮಗೆ ಯಾವ್ದು ಬೇಕೋ, ಯಾವ್ದು ಒಳ್ಳೇದಾಗಬೇಕೋ ಅದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅನ್ನೋ ಮೆಸೇಜ್ ಇಲ್ಲಿದೆ. ಓಕೆನಾ, ಸೊ ಫೈನಲ್ ಆಗಿ ನಿಮ್ಮ ಪ್ರೀತಿಯ ಬಗ್ಗೆ ಒಂದು 3 ಓಕೆನಾ, 3 ಕಾರ್ಡ್ಸ್ ನೋಡೋಣ. ಓಕೆ, ಸೊ ಏನ್ ಕೊಡುತ್ತೆ ಆ ವ್ಯಕ್ತಿಯ ಭಾವನೆಗಳು, ನಿಮ್ಮ ಭಾವನೆಗಳು, ಫ್ಯೂಚರ್. ವೇಟ್, ಓನ್ಲಿ ವೇಟ್, ಪೇಷನ್ಸ್. ಓಕೆನಾ, ಸೊ ಇಲ್ಲಿ 6 ಆಫ್ ಸ್ವಾರ್ಡ್ಸು ರಿವರ್ಸ್ ಬಂದಿದೆ, ಅಂದ್ರೆ ಸಡನ್ ಆಗಿ ಹೋಗೋದು ಕಷ್ಟ, ಇದು ಅಷ್ಟೇ, ವೇಟ್. ಓಕೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆನಾ, ಇದು ವೇಟ್ ಮಾಡ್ತಿದೆ ಕುತ್ಕೊಂಡು, ಕಾಲ್ ಕೆಳಗಡೆ, ಕೈಯಲ್ಲಿ, ತಲೆ ಮೇಲೆ ಮನಿ ಅನ್ನೋ ಒಂದು ಥಾಟ್ನ ಇಟ್ಕೊಂಡು ಕೂತ್ಕೊಂಡು ವೇಟ್ ಮಾಡ್ತಿದೆ. ವೇಟ್. ನೀವೇನು, ಓಕೆನಾ, ನಿಮ್ಮ ಬ್ರೈನಲ್ಲಿ ಒಂದು ಟಾಕ್ಸಿಕ್ ಥಾಟ್ ಹಾಕೊಂಡು ದೂರ ಮಾಡ್ಕೊಂಡಿದ್ದೀರಾ, ಅದು ರೀಪ್ರೋಗ್ರಾಮಿಂಗ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 7 ಇಲ್ಲಿದೆ, ಇಲ್ಲಿ 7 ಇದೆ. ಓಕೆನಾ, 7 ಚಕ್ರಾಸ್ ಹೇಗೆ ಬ್ಯಾಲೆನ್ಸ್ ಆಗುತ್ತೋ ಹಾಗೆ ನಿಮ್ಮ ನೆಗೆಟಿವ್ ಇವಾಗ ಎನರ್ಜಿ 100% ಇದೆ, ಪಾಸಿಟಿವ್ ಎನರ್ಜಿ 30% ಇದೆ. ಸೊ ಎರಡು ಬ್ಯಾಲೆನ್ಸ್ ಆಗಬೇಕಾಗಿದೆ. ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಸಡನ್ ಆಗಿ ಕ್ವಿಕ್ ಆಗಿ ಇಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಓಕೆನಾ, ನಿಮ್ಮ ಕೈಯಾರೆ ನೀವು ಮೆಜಿಷಿಯನ್ಸ್ ತುಂಬಾ ಚೆನ್ನಾಗಿ, ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ನೀವು, ಓಕೆನಾ, ನಿಮ್ಮ ಲೈಫ್ನ ನೀವೇ ಬದಲಾಯಿಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ನೈಟ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ನೀವು ಎಷ್ಟು ದುಡುಕು ನಿರ್ಧಾರ ತಗೊಂಡ್ರು ಯಾವುದು ವರ್ಕ್ ಆಗೋದಿಲ್ಲ. ಅವರ ಮನಸ್ಸು ತುಂಬಾನೇ ಗಾಯ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ದ ಎಂಪ್ರಯರ್ ಕಾರ್ಡ್ ಬಂದು ನಿಮ್ಗೆ ಒಂದು ಗಾಡ್ ಬ್ಲೆಸ್ಸಿಂಗ್ಸ್ ಬೇಕು, ಒಂದು ಗುರು ಬೇಕು. ಓಕೆನಾ, ನಿಮ್ಗೆ ಒಂದು ಗುರು ಎನರ್ಜಿ ಬೇಕು, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ರಾಹು ಸ್ಥಿತಿ ನಿಮ್ಮ ಲೈಫಲ್ಲಿ ಬದಲಾಗಬೇಕಾಗಿದೆ. ರಾಹು ಸ್ಥಿತಿ ಅಂದ್ರೆ ನೀವು ಎಷ್ಟು ನೆಗೆಟಿವಿಟಿನ ಹಾಕಿದ್ದೀರೋ ಅದನ್ನ ನಿಜ ಮಾಡಿ ತೋರಿಸುತ್ತೆ, ಎಷ್ಟು ಪಾಸಿಟಿವಿಟಿ ಹಾಕ್ತಿರೋ ಅದು ನಿಜ ಮಾಡಿ ತೋರಿಸುತ್ತೆ. ಅದಕ್ಕೆ ರಾಹು ಸ್ಥಿತಿ ಬದಲಾಗಬೇಕು. ರಾಹು ಪಾಸಿಟಿವ್ ಆಗಿ ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಬದಲಾದಾಗ ಒಂದು ಚಾನ್ಸ್ ಇದೆ. ಓಕೆನಾ, ಸೊ ಇಲ್ಲಿ ದ ಹೈ ಪ್ರಿಸ್ಟೆಸ್ ರಿವರ್ಸ್ ಬಂದಿದೆ. ನೀವು ಓಕೆನಾ, ನಿಮ್ಗೆ ಟ್ಯಾರೋಟ್ನ ಸಾರಾಂಶ ಬೇಕಾಗಿಲ್ಲ, ಬರ್ತಾರಾ ಬರಲ್ವಾ ಅಷ್ಟು ಬೇಕು. ಗಾಡ್ಗೆ ನೀವು ಒಂದು 7 ದಿನ ಕೂಡ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಒಂದು ಸಾಧನೆನ ತಗೊಂಡು ಪೂಜೆ ಮಾಡೋದಿಲ್ಲ, ಭಕ್ತಿಯಿಂದ ಮಾಡೋದ್ರಿಲ್ಲ, ಬರ್ತಾರಾ ಬರಲ್ವಾ ಅಷ್ಟೇ ಬೇಕು ನಿಮ್ಗೆ. ಓಕೆನಾ, ನಿಮ್ಮ ಹಾರ್ಟ್ ಅಲ್ಲಿ ನಿಜವಾದಂತಹ ಒಂದು ಪ್ರಾಮಾಣಿಕವಾದಂತಹ ಒಂದು ವೇಟಿಂಗ್ ಪ್ರೀತಿ, ಒಂದು ಏನು ಹೇಳ್ಬೋದು, ಒಂದು ಸ್ಟ್ರಾಂಗ್ ಆಗಿ ಗಟ್ ಫೀಲಿಂಗ್ ಇಲ್ಲ ನಿಮ್ಗೆ.
ಓಕೆನಾ? ನಿಮ್ಮ ಮನಸ್ಸು ಅಲೆಗಳ ರೀತಿ ಒಂದು ಆಫ್ ಆನ್ ಆಗ್ತಾ ಇರುತ್ತೆ. ಆ ರೀತಿ ನೋಡ್ತಿದ್ದೀನಿ. ಓಕೆನಾ? ತುಂಬಾ ಸ್ಟ್ರಾಂಗ್ ಆಗಿ ನಂಬಿ ಗಾಡ್‌ನ, ಯೂನಿವರ್ಸ್‌ನ, ಮ್ಯಾನಿಫೆಸ್ಟೇಷನ್ಸ್‌ನ. ಓಕೆನಾ? ಇವಾಗ ಕಷ್ಟ ಬಂದಾಗ ಮಾತ್ರ ನೀವು ದೇವ್ರ ಹತ್ರ ಹೋಗೋದು, ಬೇರೆ ಟೈಮಲ್ಲಿ ಮರ್ತೋಗ್ಬಿಡೋದು. ಓಕೆನಾ? ಸೊ, ಹುಣ್ಣಿಮೆಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ, ನೆಕ್ಸ್ಟ್ ಹುಣ್ಣಿಮೆ ಬರೋವರೆಗೂ ನೀವೇನು ಯೋಚನೆ ಮಾಡದಿರ ಬರ್ದಿಟ್ಟಿದ್ದೀನಲ್ವಾ ಆಗುತ್ತೆ ಬಿಡು ಅನ್ಕೊಳ್ಳೋದು ಅಲ್ಲ. ಓಕೆನಾ? ನಿಮ್ಮಲ್ಲಿ ಸ್ಪಿರಿಚುಯಾಲಿಟಿ ಕೊರತೆ ತುಂಬಾನೇ ಇದೆ. ಜಸ್ಟ್ ನೀವು ಇಂಟ್ರೆಸ್ಟೆಡ್ ಅಷ್ಟೇ, ಕಮಿಟ್ ಆಗಿಲ್ಲ ನಿಮ್ಮ ಲವ್ ಸ್ಟೋರಿಗೆ. ಓಕೆನಾ? ನೀವ್ ಈ ಪಾಠನ ತಿಳ್ಕೊಳ್ಳೋವರೆಗೂ, ನಿಮ್ಮ ಲೈಫ್‌ನ ನೀವು ಮ್ಯಾಜಿಷಿಯನ್ ಆಗಿ ಬದಲಾಯಿಸ್ಕೊಳ್ಳೋವರೆಗೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ರಾಹು ಸ್ಥಿತಿ ಬದಲಾಗುತ್ತೆ. ಯಾವುದೋ ಒಂದು ಚಾನ್ಸ್ ಬರುತ್ತೆ ನಿಮ್ಗೆ. ಆವಾಗ ಮಿಸ್ ಮಾಡ್ಕೋಬೇಡಿ. ಈ ಹಳೆ ವ್ಯಕ್ತಿ ಏನಿದ್ದೀರಾ ನೀವು, ಆ ವ್ಯಕ್ತಿನ ಸಂಪೂರ್ಣವಾಗಿ ಡಿಲೀಟ್ ಮಾಡಿ, ಹೊಸ ಒಂದು ಬ್ಯೂಟಿಫುಲ್ ಲವ್ ಬರ್ಡ್‌ನ ನೀವು ಓಕೆನಾ? ವ್ಯಕ್ತಿಯಾಗಿ ನೀವಿಲ್ಲಿ ಬದಲಾಗಬೇಕಾಗಿರುತ್ತೆ. ಓಕೆನಾ? ನಿಮ್ಮ ಪ್ರೀತಿಯ 2.0 ಏನಿದೆ ಅದರ ಮ್ಯಾಜಿಕಲ್ ರಿಲೇಶನ್‌ಶಿಪ್ ಕಂಟಿನ್ಯೂ ಆಗುವಂತಹ ಮ್ಯಾಜಿಕಲ್ ನಿಮ್ಮಲ್ಲೇ ಇದೆ ಅಂತ ಅಂದ್ಬಿಟ್ಟು ನನಗೆ ಇವತ್ತು ಟ್ಯಾರೋಟಲ್ಲಿ ಗೊತ್ತಾಗಿದೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ, ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.